ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶ್ರೇಯಸ್. ಇವತ್ತಿನ ದಿನ ನಾನು ಡ್ರೋನ್ ಪ್ರತಾಪ್ ಅವರ ಬಗ್ಗೆ ಮಾಹಿತಿ ಹಂಚ್ಕೊತಾ ಇದ್ದೀನಿ. ಡ್ರೋನ್ ಪ್ರತಾಪ್ ಈ ಹಿಂದೆ ಡ್ರೋನ್ನ ವಿಚಾರವಾಗಿ ಕರ್ನಾಟಕ ಮಾತ್ರವಲ್ಲದೆ ಭಾರತಾದ್ಯಂತ ಪ್ರಸಿದ್ಧಿ ಹೊಂದಿದವರು. ಜೊತೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಸಿಕ್ಕಾಪಟ್ಟೆ ಸುದ್ದಿಯಲ್ಲಿದ್ದಂತಹ ವ್ಯಕ್ತಿ. ಡ್ರೋನ್ ಪ್ರತಾಪ್ ಅವರು ಜನವರಿ 10, 1998ರಂದು ಜನಿಸುತ್ತಾರೆ. ಇವರು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ನೆಟ್ಕಲ್ ಗ್ರಾಮದವರು. ಮಳವಳ್ಳಿ ಪಟ್ಟಣದ ರೋಟರಿ ಶಾಲೆಯಲ್ಲಿ ತಮ್ಮ 10ನೇ ತರಗತಿಯವರೆಗೂ ಓದಿದ ಪ್ರತಾಪ್ ನಂತರ ಮೈಸೂರಿನ ಜಿ ಮಾದೇಗೌಡ ಪದವಿ ಪೂರ್ವ ಕಾಲೇಜಿನಲ್ಲಿ ತಮ್ಮ PUC ಶಿಕ್ಷಣವನ್ನು ಮುಗಿಸುತ್ತಾರೆ. ನಂತರ ಮೈಸೂರಿನ JSS ಕಾಲೇಜಿನಲ್ಲಿ ಇವರು BSc ಪದವಿ ಕೂಡ ಪಡೆಯುತ್ತಾರೆ. ಡ್ರೋನ್ ಪ್ರತಾಪ್ ರವರು 2017ರಲ್ಲಿ ನಡೆದ ಜಪಾನ್ನ ಟೋಕಿಯೋದಲ್ಲಿ ನಡೆದ ಅಂತಾರಾಷ್ಟ್ರೀಯ ಡ್ರೋನ್ ಸ್ಪರ್ಧೆಯಲ್ಲಿ ನಾನು ಭಾಗವಹಿಸಿದ್ದೆ. ಸುಮಾರು 100ಕ್ಕೂ ಹೆಚ್ಚು ಪ್ರತಿಭಾವಂತರು ಭಾಗವಹಿಸಿದ್ದ ಆ ಡ್ರೋನ್ ಸ್ಪರ್ಧೆಯಲ್ಲಿ ನನಗೆ ಗೋಲ್ಡ್ ಮೆಡಲ್ ಲಭಿಸಿತು ಎಂದು ಕನ್ನಡಿಗರಿಗೆ ಸುಳ್ಳು ಸುದ್ದಿ ಹೇಳಿದ್ದರು. ಹೇಳಿದ ಒಂದು ಸುಳ್ಳಿನಿಂದಾಗಿ ಇವರು ಅನೇಕ ಜನರ ಟೀಕೆ ಮತ್ತು ಅವಮಾನಗಳನ್ನು ಅನುಭವಿಸಬೇಕಾಗಿತ್ತು. ನಂತರ ಸೆಪ್ಟೆಂಬರ್ 19, 2022ರಂದು ಡ್ರೋನ್ ಆರ್ಕ್ ಏರೋಸ್ಪೇಸ್ ಎಂಬ ಸಂಸ್ಥೆ ಶುರು ಮಾಡಿದರು. ಪ್ರಸ್ತುತ ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ಇವರ ಕಚೇರಿ ಕೂಡ ಇದೆ. ಈ ಸಂಸ್ಥೆಯ ಅಡಿಯಲ್ಲಿ ರೈತರಿಗೆ ಅನುಕೂಲವಾಗುವಂಥ ಡ್ರೋನ್ಗಳನ್ನು ತಯಾರಿಸಲಾಗುತ್ತದೆ. ಜೊತೆಗೆ ಇದರ ವಿಶೇಷತೆ ಏನಪ್ಪ ಅಂದರೆ ಕ್ರಿಮಿನಾಶಕವನ್ನು ಈ ಡ್ರೋನ್ಗಳಲ್ಲಿ ಸಿಂಪಡಣೆ ಮಾಡಬಹುದಾಗಿದೆ. ಧಾರವಾಡದ ಕೃಷಿ ವಿವಿಯ ಕೃಷಿ ಮೇಳದಲ್ಲಿ ಈ ಡ್ರೋನನ್ನು ಮೊದಲ ಬಾರಿಗೆ ಪ್ರದರ್ಶನ ಮಾಡಲಾಗಿದ್ದು, GPS ಅಳವಡಿಸಿರುವ ಡ್ರೋನ್ ಇದಾಗಿದ್ದು ಗದ್ದೆ ಬದಿಯಲ್ಲಿ ಕೂತು ಸಂಪೂರ್ಣ ಗದ್ದೆಗೆ ಕ್ರಿಮಿನಾಶಕವನ್ನು ಸಿಂಪಡಣೆ ಮಾಡಬಹುದಾಗಿದೆ. ಸಾಮಾನ್ಯವಾಗಿ ನಮಗೆ 1 ಎಕರೆ ಗದ್ದೆಗೆ ಕ್ರಿಮಿನಾಶಕನ ಸಿಂಪಡಿಸೋದಕ್ಕೆ 3 ಜನ ಆಳುಗಳು ಬೇಕಾಗ್ತಾರೆ. ಜೊತೆಗೆ 8 ಗಂಟೆಗಳಷ್ಟು ಕಾಲ ನಮಗೆ ಟೈಮ್ ಬೇಕಾಗುತ್ತೆ. ಆದರೆ ಈ ಡ್ರೋನ್ನ ಸಹಾಯದಿಂದ ನಮಗೆ ಯಾವುದೇ ಕೂಲಿಗಳ ಅವಶ್ಯಕತೆ ಇರೋದಿಲ್ಲ. ಜೊತೆಗೆ 25ರಿಂದ 30 ನಿಮಿಷದ ಒಳಗಡೆ ನಾವು 1 ಎಕರೆ ಗದ್ದೆಗೆ ಕ್ರಿಮಿನಾಶಕನ ಸಿಂಪಡಣೆ ಮಾಡಬಹುದಾಗಿದೆ. ಸೊ ರೈತರಿಗೆ ಸಹಾಯ ಆಗಲಿ ಅಂತ ಒಂದು ರೀತಿ ಡ್ರೋನ್ ಪ್ರತಾಪ್ ಅವರು ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿದ್ದಾರೆ ಅಂದರೂ ಕೂಡ ತಪ್ಪಾಗೋದಿಲ್ಲ. ನಂತರ 2023ರ ಬಿಗ್ ಬಾಸ್ ಸೀಸನ್ 10ರ ಸ್ಪರ್ಧಿಯಾಗಿ ಡ್ರೋನ್ ಪ್ರತಾಪ್ ಭಾಗವಹಿಸುತ್ತಾರೆ. ಯಾವ ಜನರು ಡ್ರೋನ್ ಪ್ರತಾಪ್ ಅವ್ರನ್ನ ಅವಮಾನ ಮಾಡ್ತಾ ಇದ್ರು ಅದೇ ಜನರು ಬಿಗ್ ಬಾಸ್ ಮನೆಯಲ್ಲಿ ಡ್ರೋನ್ ಪ್ರತಾಪ್ ಅವರ ವ್ಯಕ್ತಿತ್ವಕ್ಕೆ ಮನಸೋತು ಅವರ ಅಭಿಮಾನಿಗಳಾಗ್ತಾರೆ. ಬಿಗ್ ಬಾಸ್ ಮನೆಯಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡುವ ಡ್ರೋನ್ ಪ್ರತಾಪ್ ಕೊನೆಗೆ ಬಿಗ್ ಬಾಸ್ ಸೀಸನ್ 10ರ ರನ್ನರ್ ಅಪ್ ಆಗಿ ಹೊರಗಡೆ ಬರ್ತಾರೆ. ಧನ್ಯವಾದಗಳು.